Good morning, students. Today we discuss about the poem Beauty. Already you learnt about this poem. Once again, we recall the summary of the poem Beauty. The poetess describes beauty in this poem. She is trying to tell us the beauty in everything in life. ಸೊ ನೋಡಿ, ಈ ಬ್ಯೂಟಿ ಅನ್ನುವಂಥ ಒಂದು ಪದ್ಯದಲ್ಲಿ ಸೌಂದರ್ಯದ ಬಗ್ಗೆ ಕವಯಿತ್ರಿ ಏನು ಮಾಡ್ತಿದ್ದಾರೆ, ನಮಗೆ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಹಿಯರ್ ಶಿ ಎಕ್ಸ್ಪ್ಲೈನ್ ದ ಔಟರ್ ಸ್ಪೇಸ್ ಆಫ್ ದ ಬ್ಯೂಟಿ. ಬಾಹ್ಯ ರೂಪದಲ್ಲಿ ಕಾಣತಕ್ಕಂತಹ ಸೌಂದರ್ಯದ ಬಗ್ಗೆನೇ, ಹಾಗೆಯೇ ಆ್ಯಂಡ್ ಆಲ್ಸೋ ಶಿ ಈಸ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಇನ್ನರ್ ಬ್ಯೂಟಿ. ಆಂತರಿಕ ಸೌಂದರ್ಯದ ಬಗ್ಗೆನೇ ಏನು ಮಾಡಿದ್ದಾರೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಫೈನಲಿ ಇನ್ ದಿಸ್ ಪೋಯಮ್ ಶಿ ಎಕ್ಸ್ಪ್ಲೈನ್ ದ ಬ್ಯೂಟಿ ಈಸ್ ಗಾಡ್ ಆ್ಯಂಡ್ ದ ಗಾಡ್ ಈಸ್ ಬ್ಯೂಟಿ. ಕೊನೆಯದಾಗಿ ಏನು ಹೇಳ್ತಾರೆ, ಬ್ಯೂಟಿ ಈಸ್ ಗಾಡ್, ಸೌಂದರ್ಯ ಅಂತ ಹೇಳಿದ್ರೆ ದೇವರು, ದೇವರು ಅಂತ ಹೇಳಿದ್ರೆ ಸೌಂದರ್ಯ ಅನ್ನುವಂಥ ಒಂದು ಲೈನನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ, see, totally this poem it is explained about the beauty. ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೌಂದರ್ಯದ ಬಗ್ಗೆ ಹೇಳ್ತಕ್ಕಂತಹ ಪದ್ಯ ಇದಾಗಿರುತ್ತೆ. ಓಕೆ, ಸೊ ಲೆಟ್ಸ್ ವಿ ಮೂವ್ ಟು ದ ಎಕ್ಸಸೈಸ್ ಆಕ್ಟಿವಿಟಿ. ದ ಫಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್, ಲಿಸ್ಟ್ ಔಟ್ ದ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಪಟ್ಟಿ ಮಾಡಬೇಕು. ಯಾವುದನ್ನು ಹಗಲಿನ ಹೊತ್ತಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಸೌಂದರ್ಯದ ವಸ್ತುಗಳನ್ನು ಏನು ಮಾಡಬೇಕು, ಲೀಸ್ಟ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಫಸ್ಟ್ ಕ್ವಶನನ್ನು ಕೇಳಿದ್ದಾರೆ. ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ ಇನ್ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್, ಪೀಪಲ್ ವರ್ಕಿಂಗ್, ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್ ಆ್ಯಂಡ್ ಮೆನಿ ಮೋರ್. ಸೊ ಇಲ್ಲಿ ಆನ್ಸರ್ ಏನು ಕೇಳಿದರೆ, ಒಟ್ಟು ಸೌಂದರ್ಯ, ಹಗಲಿನಲ್ಲಿ ಕಾಣ್ತಕ್ಕಂತಹ ಸೌಂದರ್ಯದ ಬಗ್ಗೆ ನೀವು ಪಟ್ಟಿಯನ್ನು ಮಾಡಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದರೆ, ನಾವು ಹಗಲಿನ ಹೊತ್ತಿನಲ್ಲಿ ಕಾಣ್ತಕ್ಕಂತಹ ಸೌಂದರ್ಯಗಳಿಗೆ ಯಾವ್ಯಾವುದು ಅಂತ ಕೇಳಿದ್ರೆ ನಾವು ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ ಸನ್ಲೈಟ್, ಸೂರ್ಯನ ಬೆಳಕು, ದ ಟ್ರೀಸ್, ಮರಗಳು, ದ ಬರ್ಡ್ಸ್, ಹಕ್ಕಿಗಳು, ಕಾರ್ನ್ ಗ್ರೋಯಿಂಗ್, ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥದ್ದು ಒಂದು ಬ್ಯೂಟಿ, ಆ್ಯಂಡ್ ಪೀಪಲ್ ವರ್ಕಿಂಗ್, ಜನರು ಕೆಲಸ ಮಾಡ್ತಿರೋ ಅಂಥದ್ದು, ಆ್ಯಂಡ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್, ಹಾಗೆಯೇ ಬೆಳೆಗಳ ರಾಶಿಯನ್ನು, ಧಾನ್ಯದ ರಾಶಿಯನ್ನು ಹಾಕಿಬಿಟ್ಟು ಅಲ್ಲಿ ಏನು ಮಾಡ್ತಕ್ಕಂಥ ಕುಣಿತವನ್ನು ಹಾಕ್ತಾ ಇರ್ತಕ್ಕಂಥದ್ದು. ದೀಸ್ ಆರ್ ಆಲ್ ದ ಥಿಂಗ್ಸ್ ಆರ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ ಬ್ಯೂಟಿ. ಈ ಎಲ್ಲ ವಸ್ತುಗಳು ಏನು ಮಾಡುತ್ತೆ, ಬ್ಯೂಟಿಯ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ದ ಕ್ವಶನ್ ಈಸ್, ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಪಿಕ್ ಔಟ್ ಎನಿ ಟೂ ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದ ಪೊಯಮ್ ದಟ್ ಆರ್ ಸೀನ್ ಅಟ್ ನೈಟ್. ಸೊ ಇಲ್ಲಿ ಪೊಯೆಟ್ ಅವ್ರು ಹೇಳ್ತಾ ಇದ್ದಾರೆ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ, ನಮಗೆ ಸೌಂದರ್ಯ ಅನ್ನುವಂಥದ್ದು ಕೇಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಈ ಪದ್ಯದಿಂದ ಏನು ಮಾಡಬೇಕು, ಹಾಗೆ ರಾತ್ರಿ ಹೊತ್ತು ಕೇಳಿಸ್ತಕ್ಕಂಥ ಸೌಂದರ್ಯದ ಪದಗಳನ್ನು ಲಿಸ್ಟ್ ಮಾಡೋದಕ್ಕೆ ಕೇಳಿದ್ದಾರೆ. ಇದು ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ದ ಟೂ ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದ ಪೊಯಮ್ ದಟ್ ಆರ್ ಸೀನ್ ಎಟ್ ನೈಟ್ ಆರ್. ಹಾಗೆ ರಾತ್ರಿ ಹೊತ್ತಿನಲ್ಲಿ ನಮಗೆ ಕೇಳಿ ಬರ್ತಕ್ಕಂತಹ ಸೌಂದರ್ಯವನ್ನು ತೋರಿಸ್ತಕ್ಕಂಥ ವಸ್ತುಗಳು ಯಾವುದಪ್ಪ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ ವಿಂಡ್ ಸಹಿಂಗ್, ಗಾಳಿ ಬೀಸ್ತಕ್ಕಂಥದ್ದು, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರೈನ್ ಫಾಲಿಂಗ್, ಮಳೆ ಬೀಳುವಂಥದ್ದು. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕ್ವಶನ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್, ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಸೀನ್ ಆ್ಯಂಡ್ ಬ್ಯೂಟಿ ಈಸ್ ಹರ್ಡ್. ಲಿಸ್ಟ್ ಔಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಆರ್ ಹರ್ಡ್. ನೋಡಿ, ಕವಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸೌಂದರ್ಯ ಅನ್ನುವಂಥದ್ದು ಕಣ್ಣಿಗೂ ಕಾಣಿಸುತ್ತೆ, ಹಾಗೆ ಕಿವಿಗೂ ಏನಾಗುತ್ತೆ, ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಕಣ್ಣಿಗೆ ಕಾಣ್ತಕ್ಕಂತಹ ಬ್ಯೂಟಿ ಯಾವುದು, ಕಿವಿಗೆ ಕೇಳಿಸ್ತಕ್ಕಂಥ ಬ್ಯೂಟಿ ಯಾವುದು ಅನ್ನೋದನ್ನು ನೀವು ಇಲ್ಲಿ ಬರಿತಾ ಹೋಗಬೇಕಾಗತ್ತೆ. ಓಕೆ, ಆನ್ಸರ್, ಅಟ್ ಫಸ್ಟ್ ವಿ ರೈಟ್ ಅಬೌಟ್ ದ ಬ್ಯೂಟಿ ಸೀನ್.
ಕಣ್ಣಿಗೆ ಕಾಣಿಸ್ತಕ್ಕಂತಹ ಸೌಂದರ್ಯದ ಬಗ್ಗೆ ನಾವು ಫಸ್ಟು ನೋಡ್ತಾ ಹೋಗೋಣ. ದ ಟ್ರೀಸ್, ದ ಬರ್ಡ್ಸ್, ಗ್ರೋಯಿಂಗ್ ಪೀಪಲ್, ಕಾರ್ನ್ ಗ್ರೋಯಿಂಗ್, ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ಬ್ಯೂಟಿ ವಿ ಸೀನ್. ನಮಗೆ ಕಣ್ಣಿಗೆ ಕಾಣ್ತಕ್ಕಂತಹ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು ಯಾವ್ಯಾವುದು? ಇದಿಷ್ಟು ಯಾವ್ಯಾವುದು? ದ ಟ್ರೀ, ದ ಬರ್ಡ್, ಕಾರ್ನ್ ಗ್ರೋಯಿಂಗ್, ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್. These are the things or example for the beauty we seen. Okay, and next we discuss about the beauty is heard. ಹಾಗೆ ನಮ್ಮ ಕಿವಿಗೆ ಕೇಳಿಸ್ತಕ್ಕಂತಹ ಸೌಂದರ್ಯ ಯಾವುದಪ್ಪ ಅಂತ ಹೇಳಿದ್ರೆ ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್, ಸಿಂಗರ್ ಚಾಂಟಿಂಗ್. These are all the example for the beauty is heard. ಕಿವಿಗೆ ಕೇಳಿಸ್ತಕ್ಕಂತಹ ಬ್ಯೂಟಿ ಸೌಂದರ್ಯವನ್ನು ಏನು ಮಾಡುತ್ತೆ, ಈ ಇದಿಷ್ಟು ಪದಗಳು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ವಾಟ್ ಥಿಂಗ್ಸ್ ಡಸ್ ಶಿ ಮೆನ್ಷನ್ ಹಿಯರ್? ವೆನ್ ಡಸ್ ಶಿ ವಾಂಟ್ ಅಸ್ ಟು ಫಾಲೋ ದೆಮ್? ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ದ ಪೊಯೆಟ್ ಸೇಸ್, ಪೊಯೆಟ್ ಅವರು ಹೇಳ್ತಾ ಇದ್ದಾರೆ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿಯೇ ಅಂದರೆ ನಮ್ಮೊಳಗೆ ಏನಾಗಿದೆ ಸೌಂದರ್ಯ ಅನ್ನುವಂಥದ್ದು ಇದೆ ಅಂತ ಹೇಳಿ ಪೊಯೆಟ್ ಅವರು ಹೇಳ್ತಾ ಇದ್ದಾರೆ. ವಾಟ್ ಥಿಂಗ್ಸ್ ಡಸ್ ಶಿ ಮೆನ್ಷನ್ ಹಿಯರ್ ಅಂದರೆ ಪೊಯೆಟ್ ಅವರು ಇಲ್ಲಿ ಯಾವ ಒಂದು ವಸ್ತುವನ್ನು ಮೆನ್ಷನ್ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ವೆನ್ ಡಸ್ ಶಿ ವಾಂಟ್ ಅಸ್ ಟು ಫಾಲೋ ದೆಮ್, ಯಾವಾಗ ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಕ್ಕೆ ಉತ್ತರ, ದ ಪೊಯೆಟ್ ಸೇಸ್ in the concluding stanza that beauty lies in ourselves, in good deeds, happy thoughts which are repeated in our dreams and in our work and even in our rest. So ನೋಡಿ, so already you learned this poem. In this poem, in the last stanza, the poet says these lines, beauty is in yourself. ಈ ಪದ್ಯದ ಕೊನೆಯ ಸ್ಟ್ಯಾನ್ಸದಲ್ಲಿ ನಾವು ಈ ಲೈನನ್ನು ನೋಡ್ತೀವಿ. ಯಾವುದು? ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಬ್ಯೂಟಿ ಅನ್ನೋಂಥದ್ದು ಬೇರೆಲ್ಲೋ ಇಲ್ಲ, ನಮ್ಮ ಒಳಗೇ ಇದೆ ಅನ್ನೋದನ್ನು ಈ ಲೈನನ್ನು ಏನು ಮಾಡ್ತಾರೆ ಕವಿಯವರು ಹೇಳ್ತಾರೆ. ಹಾಗಾದರೆ ನಮ್ಮ ಒಳಗಿದೆ ಅಂತ ಹೇಳಿದ್ರೆ ಎಲ್ಲಿ ಪರ್ಟಿಕ್ಯುಲರಾಗಿ ಯಾವುದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಯರ್ ಹಿ ಮೆನ್ಷನ್ ಅಬೌಟ್ ದ ಗುಡ್ ಡೀಡ್ಸ್. ಡೀಡ್ ಅಂತ ಹೇಳಿದ್ರೆ ವರ್ಕ್. ಇಲ್ಲಿ ಗುಡ್ ಡೀಡ್ಸ್ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸಗಳ ಬಗ್ಗೆ ನಮ್ಮಲ್ಲಿ ಬ್ಯೂಟಿ ಇದೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬ್ಯೂಟಿ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ, ಡೀಡ್ಸ್ ಮೀನ್ಸ್ ವರ್ಕ್, ಗುಡ್ ವರ್ಕ್. ನಾವು ಮಾಡುವಂತಹ ಒಳ್ಳೆಯ ಕೆಲಸದಲ್ಲಿ ಬ್ಯೂಟಿ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಹ್ಯಾಪಿ ಥಾಟ್ಸ್, ಸಂತೋಷದಾಯಕವಾಗಿರ್ತಕ್ಕಂತಹ ಆಲೋಚನೆಯಲ್ಲಿ ಸೌಂದರ್ಯ ಇದೆ ಅಂತ ಹೇಳಿ ಏನು ಮಾಡ್ತಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ವಿಚ್ ಆರ್ ರಿಪೀಟೆಡ್ ಇನ್ ಅವರ್ ಡ್ರೀಮ್ಸ್. ಹೀಗೆ ನಾವು ಅಂದ್ಕೊಳ್ತಕ್ಕಂತಹ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳಲ್ಲಿ ಬ್ಯೂಟಿ ಇದೆ ಅನ್ನೋದನ್ನು ಕವಿಯವರು ಏನು ಮಾಡ್ತಾರೆ ನಮಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಇನ್ ಅವರ್ ವರ್ಕ್ ಆ್ಯಂಡ್ ಈವನ್ ಇನ್ ಅವರ್ ರೆಸ್ಟ್. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿಯೂ, ನಾವು ತಗೊಳ್ಳುವಂಥ ರೆಸ್ಟ್, ವಿಶ್ರಾಂತಿಯಲ್ಲೂ ಸಹ, ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಒಳ್ಳೆಯ ಕೆಲಸಗಳಲ್ಲಿ ಬ್ಯೂಟಿ ಇದೆ ಅನ್ನೋದನ್ನು ಏನು ಮಾಡ್ತಾರೆ ಕವಿ ನಮಗಿಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ ಸ್ಟೂಡೆಂಟ್, ದಿಸ್ ಈಸ್ ಅಬೌಟ್ ದ 5th ಕ್ವಶನ್ ಆನ್ಸರ್. ಓಕೆ, ಸೊ ಇದಿಷ್ಟು ಬ್ಯೂಟಿ ಪೊಯಮ್ ಬಗ್ಗೆ ಇರ್ತಕ್ಕಂತಹ ಪ್ರಶ್ನೆಗಳು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಫ್ ದ ಬ್ಯೂಟಿ ಪೊಯಮ್. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ ಸೆಕೆಂಡ್ ಲೆಸನ್, ಸರ್ C.V. Raman. Actually it is a prose. This prose about the Sir C.V. Raman lifestyle. ಸೊ ಟೋಟಲಿ ಹೇಳಬೇಕಂದ್ರೆ ಈ ಸರ್ C.V. Raman ಅನ್ನುವಂತಹ ಒಂದು ಲೆಸನಲ್ಲಿ ಹಿಯರ್ ವಿ ಲರ್ನ್ ಸೋ ಮೆನಿ ಪಾಯಿಂಟ್ಸ್ ಅಬೌಟ್ ದ ಸರ್ C.V. Raman. ಬಹಳಷ್ಟು ವಿಷಯಗಳನ್ನು, ಎಸ್ಪೆಷಲಿ ಅವರ ಚೈಲ್ಡ್ಹುಡ್ ಡೇಸ್ಗಳಾಗಿರ್ಬೋದು ಮತ್ತು ಅವರ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಏನು ಮಾಡಿದ್ವಿ ನಾವಿಲ್ಲಿ ತಿಳ್ಕೊಳ್ತಾ ಹೋಗಿದ್ದೀವಿ. ಓಕೆ, ಒನ್ಸ್ ಅಗೈನ್ ಯು ರೀಕಾಲ್ the lesson Sir C.V. Raman. Okay, so now we are moved to the
exercise activity. At first we are moved to the first main. Answer the following questions. Okay, the first question is, who were Raman's parents? ಸರ್ ಸಿ ವಿ ರಾಮನ್ ಅವರ ಪೋಷಕರು ಯಾರು ಅಂತ ಕೇಳಿದರೆ ದ ಆನ್ಸರ್ ಈಸ್ ಚಂದ್ರಶೇಖರ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್ ವರ್ ದ ಪೇರೆಂಟ್ಸ್ ಆಫ್ ಸರ್ ಸಿ ವಿ ರಾಮನ್ ಅಲ್ವಾ. ಚಂದ್ರಶೇಖರ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಾಳ್ ಇವರು ಸರ್ ಸಿ ವಿ ರಾಮನ್ನರ ಪೇರೆಂಟ್ಸು ಅಥವಾ ಪೋಷಕರು. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್, ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ? ಯಾಕೆ ಸರ್ ಸಿ ವಿ ರಾಮನ್ ಅವರು ರೆಗ್ಯುಲರಾಗಿ ಪ್ರತಿನಿತ್ಯ ಸ್ಕೂಲಿಗೆ ಹಾಜರಾಗೋಕ್ಕೆ ಆಗ್ತಾ ಇರಲಿಲ್ಲ ಅನ್ನೋವಂಥದ್ದು ಸೆಕೆಂಡ್ ಕ್ವಶನ್. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್, ರಾಮನ್ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್, ಸೊ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಅವ್ರು ಯಾಕೆ ರೆಗ್ಯುಲರಾಗಿ ಪ್ರತಿನಿತ್ಯ ಶಾಲೆಗೆ ಹಾಜರಾಗಲು ಆಗ್ತಾ ಇರಲಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ದ ರಾಮನ್ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಪದೇ ಪದೇ ಏನಾಗ್ತಿತ್ತು, ಅವರ ಆರೋಗ್ಯ ಹದಗೆಡ್ತಾ ಇತ್ತು, ಹಾಗಾಗಿ ಅವರು ರೆಗ್ಯುಲರಾಗಿ ಕ್ಲಾಸಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕ್ವಶನ್. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನನ್ನು ಅವರು ಎಲ್ಲಿ ಕಂಪ್ಲೀಟ್ ಪೂರ್ಣಗೊಳಿಸಿದ್ರು ಅನ್ನುವಂಥ ಪ್ರಶ್ನೆ ಮೂರನೇದಾಗಿದೆ. ಅದಕ್ಕೆ ಉತ್ತರ, he passed the intermediate examination from ಹಿಂದೂ ಕಾಲೇಜ್. ಹಿಂದೂ ಕಾಲೇಜ್ನ ಮೂಲಕ ಏನು ಮಾಡ್ತಾರೆ, ಅವರು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನನ್ನು ಪಾಸ್ ಮಾಡ್ತಾರೆ. ಹಾಗೆಯೇ ಹೈಸ್ಕೂಲ್ ಇನ್ ವಿಶಾಖಪಟ್ಟಣ, ವಿಶಾಖಪಟ್ಟಣ ಹೈಸ್ಕೂಲಲ್ಲಿ ಮತ್ತು ಹಿಂದೂ ಕಾಲೇಜಲ್ಲಿ ಏನು ಮಾಡ್ತಾರೆ, he passed the intermediate examination. And the fourth question is, what subjects did his relatives advise him to take for BA? ರಾಮನ್ ಅವರ ಸಂಬಂಧಿಕರು ರಿಲೇಟಿವ್ಸ್ BAನಲ್ಲಿ ಯಾವ ಸಬ್ಜೆಕ್ಟನ್ನು ತಗೊಳ್ಳಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ? ಅಡ್ವೈಸ್ ಮೀನ್ಸ್ ಸಲಹೆಯನ್ನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ನಾಲ್ಕನೇದಾಗಿರುತ್ತೆ. ಅದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಹಿಸ್ ರಿಲೇಟಿವ್ಸ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಸ್ ಹೀಸ್ ಸ್ಪೆಷಲ್ ಸಬ್ಜೆಕ್ಟ್ ಫಾರ್ BA. ಅವನ ಸಂಬಂಧಿಕರು ಅವನಿಗೆ BA ಮೀನ್ಸ್ ಬ್ಯಾಚುಲರ್ ಆಫ್ ಆರ್ಟ್ಸ್, BAನಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟ್ಗಳನ್ನ ತಗೊಳ್ಳೋದಕ್ಕೆ ಏನು ಮಾಡ್ತಾರೆ, ಸಲಹೆಯನ್ನು ಕೊಡ್ತಾರೆ. ದಿಸ್ ಈಸ್ ಅಬೌಟ್ ದ ಫೋರ್ತ್ ಕ್ವಶನ್. ಆ್ಯಂಡ್ ದ ಫಿಫ್ತ್ ಕ್ವಶನ್ ಈಸ್, ವೈ ಡಿಡ್ ನಾಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ಯಾಕೆ ರಾಮನ್ ಅವರು ಯುನೈಟೆಡ್ ಕಿಂಗ್ಡಮ್ ಆಫ್ ಹೈಯರ್ ಸ್ಟಡೀಸ್, ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡೀಸ್ಗೋಸ್ಕರ ಹೋಗಲಿಲ್ಲ ಅಂತ ಫಿಫ್ತ್ ಕ್ವಶನಲ್ಲಿ ಕೇಳಿದ್ದಾರೆ. ದ ಆನ್ಸರ್ ಈಸ್, ರಾಮನ್ ಕುಡ್ ನಾಟ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಸರ್ ಸಿ ವಿ ರಾಮನ್ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಉನ್ನತ ಶಿಕ್ಷಣಕ್ಕಾಗಿ ಅವ್ರು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್, ಪುನಃ ಅವರ ಆರೋಗ್ಯದಲ್ಲಿ ಏನಾಗುತ್ತೆ, ವ್ಯತ್ಯಾಸ ಕಂಡುಬರುತ್ತೆ, ಅವರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಹಾಗಾಗಿ ಅವರು ಹೈಯರ್ ಎಜುಕೇಷನ್ಗೋಸ್ಕರ ಯುನೈಟೆಡ್ ಕಿಂಗ್ಡಮಿಗೆ ಹೋಗಬೇಕು ಅನ್ನೋ ಕನಸು ಏನಾಗುತ್ತೆ, ಕನಸಾಗೇ ಉಳಿಯುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಫಸ್ಟ್ ಮೇನ್ ಕ್ವಶನ್. ನೆಕ್ಸ್ಟ್ ವಿ ಆರ್ ಮೂವ್ ಟು ದ C2 ಮೇನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್, ಹೌ ಲಾಂಗ್ ಡಿಡ್ ಹಿ ವರ್ಕ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ? ರಾಮನ್ ವರ್ಕ್ಡ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years. ರಾಮನ್ ಅವರು ನೋಡಿ, ಹೌ ಲಾಂಗ್ ಡಿಡ್ ಹಿ ವರ್ಕ್, ಎಷ್ಟು ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ರಾಮನ್ ಅವರು ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಫಸ್ಟ್ ಕ್ವಶನನ್ನು ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ರಾಮನ್ ವರ್ಕ್ಡ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years. ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ರಾಮನ್ ಅವರು 15 ವರ್ಷಗಳ ಕಾಲ ಏನು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ. This is about the first question. And next we are moved to the second question. That is, what make Raman give up the highly
ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ನೋಡಿ, ಆ್ಯಕ್ಚುಲಿ ಯು ನೋ ದಟ್ ದ ರಾಮನ್ he was appointed as a special accountant general. ರಾಮನ್ ಅವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಪೋಸ್ಟಿಗೆ ಏನಾಗ್ತಾರೆ, ಆ ಹುದ್ದೆಯನ್ನು ಪಡ್ಕೊಳ್ತಾರೆ. ಆದರೂ ಸಹ ಅಂತಹ ಒಂದು ದೊಡ್ಡ ಹುದ್ದೆಯನ್ನು ಅವರು ಯಾಕೆ ಬಿಟ್ಟರು ಅನ್ನೋಂಥ ರೀಸನನ್ನು ಏನು ಮಾಡಿದ್ದಾರೆ ಈ ಪ್ರಶ್ನೆಯಲ್ಲಿ ನಿಮಗೆ ಕೇಳ್ತಾ ಹೋಗಿದ್ದಾರೆ. ವಾಟ್ ಮೇಕ್ ರಾಮನ್ ಗಿವ್ ಅಪ್ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್? ಯಾವುದು ಈ ಉನ್ನತ ಹುದ್ದೆಯನ್ನು ಬಿಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನಿಮಗೆ ಸೆಕೆಂಡ್ ಕ್ವಶನಲ್ಲಿ ಕೇಳ್ತಾ ಹೋಗಿದ್ದಾರೆ. ದ ಆನ್ಸರ್ ಈಸ್ ರಾಮನ್ ಹ್ಯಾಡ್ ಎ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಅವರು ಅಷ್ಟು ದೊಡ್ಡ ಪೋಸ್ಟನ್ನು ಬಿಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಾಮನ್ ಅವರಿಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಇತ್ತು. ಹಿ ಫೆಲ್ಟ್ ಲೈಕ್ ಫಿಶ್ ಔಟ್ ಆಫ್ ವಾಟರ್ ವೈಲ್ ಹಿ ವಾಸ್ ವರ್ಕಿಂಗ್ ಆಸ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಅಂದರೆ ನೀರಿನಲ್ಲಿರ್ತಕ್ಕಂತಹ ಮೀನನ್ನು ಹೊರಗೆ ತೆಗೆದಾಗ ಅದು ಹೇಗೆ ಒದ್ದಾಡುತ್ತೋ, ಹೇಗೆ ತಳಮಳವನ್ನು ಅನುಭವಿಸುತ್ತೋ, ಹಾಗೆಯೇ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂತಹ ಸರ್ ಸಿ ವಿ ರಾಮನ್ ಅವರಿಗೆ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ವರ್ಕ್ ಮಾಡೋದು ಸಹ ಅಷ್ಟೇ ಕಷ್ಟವಾಗಿತ್ತು. ಸೊ ಹಿ ಗೇವ್ ಅಪ್ ಹಿಸ್ ಹೈಲಿ ಪೇಯ್ಡ್ ಪೋಸ್ಟ್. ಇವರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಸೈನ್ಸಲ್ಲಿ, ಆದರೆ ಇವರು ಅಪಾಯಿಂಟೆಡ್ ಆಗಿದ್ದು ಯಾವುದರಲ್ಲಿ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ. ಹಾಗಾಗಿ ನೀರಿನಲ್ಲಿರ್ತಕ್ಕಂಥ ಮೀನನ್ನು ಹೊರಗೆ ತೆಗೆದಾಗ ಆ ಮೀನಿಗೆ ಯಾವ ರೀತಿ ಕಷ್ಟ ಆಗುತ್ತೋ ಆ ರೀತಿಯಾಗಿ ಏನಾಗುತ್ತೆ, ಸರ್ ಸಿ ವಿ ರಾಮನ್ ಅವರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಸಂಬಳ ದೊರೆತಕ್ಕಂತಹ ಈ ಪೋಸ್ಟಿಗೆ ಏನು ಮಾಡ್ತಾರೆ, ಅವರು ಅದನ್ನು ಬಿಟ್ಟು ಬಿಡ್ತಾರೆ. ಫಾರ್ ದ ಸೇಕ್ ಆಫ್ ಸೈನ್ಸ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಪ್ರೊಫೆಷನರ್ಶಿಪ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ಹೀಗೆ ಸರ್ಕಾರದಿಂದ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಅತಿ ಹೆಚ್ಚು ಸ್ಯಾಲ್ರಿಯನ್ನು ಕೊಡ್ತಕ್ಕಂತಹ ಈ ಪೋಸ್ಟನ್ನು ಬಿಟ್ಬಿಟ್ಟು ಏನು ಮಾಡ್ತಾರೆ, ಅವರು ಸೈನ್ಸ್ನ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೈನ್ಸ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗೋದಕ್ಕೆ ಅವರು ಏನು ಮಾಡ್ತಾರೆ, ಇಂತಹ ಒಂದು ದೊಡ್ಡ ಹುದ್ದೆಯನ್ನು ಕೈ ಬಿಡ್ತಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕ್ವಶನ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಥರ್ಡ್ ಕ್ವಶನ್. Third question is, how did the Soviet Union honor him? Answer, Soviet Union honored him by awarding the International Lenin Prize. ಸರ್ ಸಿ ವಿ ರಾಮನ್ ಅವರನ್ನ ಸೋವಿಯತ್ ಯೂನಿಯನ್ನವರು ಹೇಗೆ ಗೌರವವನ್ನು ಸಲ್ಲಿಸ್ತಾರೆ ಅಂತ ಕೇಳಿದ್ದಾರೆ ಕ್ವಶನನ್ನು. ಅದಕ್ಕೆ ನೀವೇನು ಆನ್ಸರ್ ಬರೀಬೇಕು, ಸೋವಿಯತ್ ಯೂನಿಯನ್ ಹಾನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಸೋವಿಯತ್ ಯೂನಿಯನ್ ಅವರು ಸರ್ ಸಿ ವಿ ರಾಮನ್ ಅವ್ರನ್ನ ಪ್ರಶಸ್ತಿಯನ್ನು ಕೊಡುವ ಮೂಲಕ, ಅದು ಯಾವ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸನ್ನು ಕೊಡೋದ್ರ ಮೂಲಕ ಏನು ಮಾಡ್ತಾರೆ, ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಮೈನ್. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಥರ್ಡ್ ಮೈನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. The first question is, what makes you think that Raman, even as a boy, had a great interest in science? ನೀವು ಹೇಗೆ ಅಂದ್ಕೊಳ್ತೀರಾ, ರಾಮನ್ನು ಒಬ್ಬ ಹುಡುಗನಾಗಿದ್ದು ಅವನಿಗೆ ಸೈನ್ಸ್ನ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನೀವು ಹೇಗೆ ತಿಳ್ಕೊಳ್ತೀರಾ ಅನ್ನೋವಂಥ ಒಂದು ಅಪ್ಲೈಡ್ ಕ್ವಶನನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಈವನ್ ಆ್ಯಸ್ ಎ ಬಾಯ್ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಎ ಡೈನಮೋ. ನೋಡಿ, ಒಬ್ಬ ಹುಡುಗನ, ಸರ್ ಸಿ ವಿ ರಾಮನ್ ಅವರು ಹುಡುಗನಾಗಿದ್ದಂಥ ಸಂದರ್ಭದಲ್ಲಿ ಇವರು ಡೈನಮೋದ ಮಾಡೆಲನ್ನು ಮಾಡ್ತಾರೆ. ಆ್ಯಕ್ಚುಲಿ ಡೈನಮೋ ಅನ್ನೋಂಥದ್ದು ಯಾವ ಸಬ್ಜೆಕ್ಟಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸೈನ್ಸಲ್ಲಿ ಬರ್ತಾ ಹೋಗುತ್ತೆ. ಹಾಗೆಯೇ ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ದ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದ್ಯಾಮ್. ಹಾಗೆಯೇ ಅವರು ಸ್ಕೂಲ್ನ ಹುಡುಗನಾಗಿದ್ದಂಥ ಸಂದರ್ಭದಲ್ಲಿ ಅವನ ಫ್ರೆಂಡ್ಸಿಂದ, ಸಹಪಾಠಿಗಳಿಂದ ಏನು ಮಾಡ್ತಿದ್ರು, ಸೈನ್ಸ್ ಪುಸ್ತಕಗಳನ್ನ, ವಿಜ್ಞಾನ ಪುಸ್ತಕಗಳನ್ನು ಎರವಲಾಗಿ ಪಡ್ಕೊಳ್ತಾ ಇದ್ದರು. ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಅವನ ಫ್ರೆಂಡ್ಸ್ ಹತ್ರ ಯಾರ ಹತ್ರನಾದ್ರು ಸೈನ್ಸಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಎಸ್ಪೆಷಲಿ ಫಿಸಿಕ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳಿದ್ದರೆ ಅದನ್ನು ಅವ್ರ ಹತ್ರ ಇಸ್ಕೊಂಡೋಗಿ ಏನು ಮಾಡ್ತಿದ್ರು, ಅವರು ಓದ್ತಾ ಇದ್ದರು. ಸೊ ಇದರಿಂದ ನಾವೇನು ಮಾಡ್ಬೋದು,
ಶಾಲಾ ಹಂತದಿಂದಲೇ ಸಿ ವಿ ರಾಮನ್ ಅವರಿಗೆ ಸೈನ್ಸ್ನ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ವೈ ಡಿಡ್ ರಾಮನ್ಸ್ ರಿಲೇಟಿವ್ಸ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ ಸಬ್ಜೆಕ್ಟ್? ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ಯಾಕೆ ರಾಮಣ್ಣನ ಸಂಬಂಧಿಕರು ರಾಮನಿಗೆ ಆರ್ಟ್ಸ್ ಸಬ್ಜೆಕ್ಟನ್ನು ತಗೊಳ್ಳೋದಕ್ಕೆ ಹೇಳ್ತಾರೆ? ಸೊ ಯು ಆಲ್ರೆಡಿ ನೋ ದಟ್ ಹಿ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್, ಬಟ್ ಹಿಸ್ ರಿಲೇಟಿವ್ಸ್ ಅಡ್ವೈಸ್ ಟು ಹಿಮ್ ಟು ಟೇಕ್ ದ ಆರ್ಟ್ಸ್ ಸಬ್ಜೆಕ್ಟ್. ನೋಡಿ, ನಿಮಗೆ ಗೊತ್ತಿದೆ ಸರ್, ಸಿ ವಿ ರಾಮನ್ ಅವರಿಗೆ ವಿಜ್ಞಾನ ಅಂತ ಹೇಳಿದ್ರೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟು. ಆದರೆ ಅವನ ಸಂಬಂಧಿಕರು ಅವನಿಗೆ ಯಾಕೆ ಆರ್ಟ್ಸ್ ಸಬ್ಜೆಕ್ಟನ್ನು, ಕಲಾ ವಿಭಾಗವನ್ನು ತಗೊಳ್ಳೋದಕ್ಕೆ ಹೇಳ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅಲ್ಲಿ, ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ಈ ಅಡ್ವೈಸಿಗೆ ರಾಮನ್ ಅವರು ಯಾವ ರೀತಿಯಾಗಿ ರಿಯಾಕ್ಟನ್ನು ಮಾಡ್ತಾರೆ ಅನ್ನೋದನ್ನು ಕೇಳ್ತಾ ಹೋಗಿದ್ದಾರೆ. ಲೆಟ್ಸ್ ವಿ ಮೂವ್ ಟು ದ ಆನ್ಸರ್. ರಾಮನ್ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್ ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ಆರ್ ಕಾಲೇಜ್ ರೆಗ್ಯುಲರ್ಲಿ. ಸಿ ಹಿಯರ್, ಬಿಕಾಸ್ ಆಫ್ ಹಿಸ್ ಹೆಲ್ತ್. ಸಿ, ರಾಮನ್ ಯೂಸ್ಡ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಪದೇ ಪದೇ ಏನಾಗ್ತಿದ್ರು, ರಾಮನ್ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾಯಿದ್ರು. ಅಂದರೆ ಅವರ ಆರೋಗ್ಯದಲ್ಲಿ ಏರಿಳಿತ ಆಗ್ತಾಯಿತ್ತು, ಅವರಿಗೆ ಅನಾರೋಗ್ಯ ಹೆಚ್ಚಾಯಿತು. ಬಿಕಾಸ್ ಆಫ್ ದಟ್ ರೀಸನ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ಆರ್ ಕಾಲೇಜ್ ರೆಗ್ಯುಲರ್ಲಿ. ಇವರ ಆರೋಗ್ಯ ಪದೇ ಪದೇ ಕೆಡ್ತಾ ಇರೋದ್ರಿಂದ ಅವರು ಪ್ರತಿನಿತ್ಯ ಸ್ಕೂಲ್ಗಳಿಗೆ ಮತ್ತು ಕಾಲೇಜ್ಗಳಿಗೆ ಅಟೆಂಡ್ ಆಗೋದಕ್ಕೆ ಆಗೋದಿಲ್ಲ. ಸೊ ಹಿಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್ ಸೈನ್ಸ್. ಹಾಗಾಗಿ ನಿನಗೆ ಹೆಲ್ತ್ ಬೇರೆ ಸರಿ ಇಲ್ಲ, ಸೈನ್ಸ್ ಓದೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನೀನೇನು ಮಾಡು, ಸೈನ್ಸನ್ನು ಬಿಟ್ಟುಬಿಡು ಅಂತ ಹೇಳಿಬಿಟ್ಟು ಅವನ ರಿಲೇಟಿವ್ಸು ಹೇಳ್ತಾರೆ. ಆ್ಯಂಡ್ ಆಲ್ಸೋ ದೇ ಆರ್ ಅಡ್ವೈಸ್ ಟು ಟೇಕ್ ದ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಇನ್ ಬಿ ಎ. ಹಾಗೆಯೇ ಬಿ ಎನಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ತಗೊಳ್ಳೋದಕ್ಕೆ ಅವರು ಸಲಹೆಯನ್ನು ಕೊಡ್ತಾರೆ. ಬಟ್ ಸರ್ ಸಿ ವಿ ರಾಮನ್ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಸ್ಟಡಿ ಸೈನ್ಸ್, ಹಿ ಟುಕ್ ಫಿಸಿಕ್ಸ್. ಆದರೆ ಆ ಅಡ್ವೈಸನ್ನು ಏನು ಮಾಡ್ತಾರೆ ಇವರು, ರಿಜೆಕ್ಟ್ ಮಾಡಿಬಿಟ್ಟು ಹಿ ಟೇಕ್ ದ ಸೈನ್ಸ್ ಸಬ್ಜೆಕ್ಟ್, ಎಸ್ಪೆಷಲಿ ದ ಫಿಸಿಕ್ಸ್ ಸಬ್ಜೆಕ್ಟ್. ಅವರ ಅಡ್ವೈಸನ್ನು ಇವರು ತಗೊಳ್ಳೋದಿಲ್ಲ. ಇವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿ ಸ್ಟಡಿಡ್ ದ ಸೈನ್ಸ್. ಇವರು ಇಷ್ಟ ಇರ್ತಕ್ಕಂತಹ ವಿಜ್ಞಾನ ವಿಷಯವನ್ನು ಓದ್ತಾರೆ, ಅದರಲ್ಲೂ ಫಿಸಿಕ್ಸ್ ಸಬ್ಜೆಕ್ಟ್ನ ಬಗ್ಗೆ ಏನು ಮಾಡ್ತಾರೆ, ಅವರು MA ಮುಗಿಸ್ತಾರೆ. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಕ್ವಶನ್. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್, ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ರಾಮನ್ ಅವರಿಗೆ ಅವರ ಜೀವನದಲ್ಲಾಗಿರ್ತಕ್ಕಂತಹ ಮೊದಲ ಡಿಸಪಾಯಿಂಟ್ಮೆಂಟ್, ನಿರಾಶೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ರಾಮನ್ ಅವರ ಜೀವನದಲ್ಲಿ ಆಗಿರ್ತಕ್ಕಂತಹ ಮೊದಲ ನಿರಾಶೆ ಯಾವುದು ಅಂತ, ಡಿಸಪಾಯಿಂಟ್ಮೆಂಟ್ ಮೀನ್ಸ್ ನಿರಾಶೆ ಅಂತ ಕೇಳಿದ್ದಾರೆ. ಆಫ್ಟರ್ ಹಿಸ್ MA, ರಾಮನ್ ವಾಂಟೆಡ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್, ಬಟ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್ ಆ್ಯಂಡ್ ಹಿ ಕುಡ್ ನಾಟ್ ಗೋ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಲೈಫ್. ಇವ್ರ ಜೀವನದಲ್ಲಿ ಆಗಿರ್ತಕ್ಕಂತಹ ಮೊದಲ ನಿರಾಶೆ ಯಾವುದಪ್ಪ ಅಂತ ಹೇಳಿದ್ರೆ, ಇವರು MA ಎಜುಕೇಷನನ್ನು ಪಡೆದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಏನು ಮಾಡಬೇಕು, ಯುನೈಟೆಡ್ ಕಿಂಗ್ಡಮಿಗೆ ಹೋಗಬೇಕು ಅಂತ ಅವರು ಅಂದ್ಕೊಳ್ತಾರೆ. ಆದರೆ ಅವರ ಹೆಲ್ತ್, ಆರೋಗ್ಯದಲ್ಲಿ ಏನಾಗುತ್ತೆ, ಪುನಃ ಅವರ ಆರೋಗ್ಯ ಹದಗೆಡುತ್ತೆ. ಹಾಗಾಗಿ ಅವರು ಹೈಯರ್ ಎಜುಕೇಷನ್ನಿಗೋಸ್ಕರ ಯುನೈಟೆಡ್ ಕಿಂಗ್ಡಮ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಇದು ಅವರ ಜೀವನದಲ್ಲಿ ಆಗ್ತಕ್ಕಂತಹ ಮೊದಲನೆಯ ನಿರಾಶೆ. ಓಕೆನಾ, ದಿಸ್ ಇಸ್ ಅಬೌಟ್ ದ ಥರ್ಡ್ ಕ್ವಶನ್. Next we are moved to the last question, that is, why was Raman not happy with the post of Deputy Accountant General? Actually, you know that the Sir C.V. Raman, he was appointed as a Deputy Accountant General. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಅವರು ಆಯ್ಕೆ ಆದರೂ ಸಹ ಅವರಿಗೆ ಅವರ ಮುಖದಲ್ಲಿ ಏನಿರೋದಿಲ್ಲ, ಸಂತೋಷ ಅನ್ನುವಂಥದ್ದು ಇರೋದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನು 4th ಒನ್ನಲ್ಲಿ ಕೇಳ್ತಾ ಹೋಗಿದ್ದಾರೆ. ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ರಾಮನ್ ಹ್ಯಾಡ್ ಎ ಕೀನ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ದ ಸೈಂಟಿಸ್ಟ್ ಲೈಕ್ ರಾಮನ್ ಟು ಪುಟ್ ಅಪ್ ವಿತ್ ದ ಲೈಫ್ ಆಫ್ ಎ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್.
He felt like a fish out of water in his new post, so he was not happy. ಸೊ ನೋಡಿ, ರಾಮನ್ ಅವರಿಗೆ ವಿಜ್ಞಾನ ವಿಭಾಗದಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇದ್ದಿದ್ದರಿಂದ, ಅವರಿಗೆ ಸೈಂಟಿಸ್ಟ್ ಆಗಬೇಕು ಅನ್ನುವಂತಹ ಆಸೆ ಇದ್ದಿದ್ದರಿಂದ ಅವರಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಹುದ್ದೆಗೆ ಸೇರಿದರೂ ಸಹ ಅವರಿಗೆ, ಯಾಕಂದರೆ ಅವ್ರ ಆಸೆ ಇದ್ದಿದ್ದೇ ಬೇರೆ, ಅವರಾಗಿದ್ದೇ ಬೇರೆ. ಹಾಗಾಗಿ ಅವ್ರ ಆಸೆ ಅಂತೆ ಅವ್ರು ಆಗಲಿಲ್ಲ ಅಂತ ಹೇಳಿಬಿಟ್ಟು ಏನಾಗಿರುತ್ತೆ, ಅವರಿಗೆ ತುಂಬಾ ಬೇಜಾರಾಗಿರುತ್ತೆ. ಉನ್ನತ ಹುದ್ದೆಯಲ್ಲಿದ್ದರೂ ಸಹ ತನ್ನ ಆಸೆಯನ್ನು, ನಾನೊಬ್ಬ ಸೈಂಟಿಸ್ಟ್ ಆಗಬೇಕು ಅನ್ನೋ ಆಸೆ ಅವರಿಗೆ ನೆರವೇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಅವರಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಸಹ ಅವ್ರ ಮನಸ್ಸಲ್ಲಿ ಸಂತೋಷ ಅನ್ನುವಂಥದ್ದು ಇರೋದಿಲ್ಲ. ಓಕೆ, ದಿಸ್ ಈಸ್ ಅಬೌಟ್ ದ exercise activity of the lesson Sir C.V. Raman. I hope you all are understand the revision class. Thanks for listening.